ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ನು ಡ್ರೈ, ಡಲ್, ಪಿಗ್ಮೆಂಟೆಡ್ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಆಗಿದ್ರೆ ಒಳ್ಳೆ ಆಯುರ್ವೇದಿಕ್ ಬಾಡಿ ಮಸಾಜ್ ಆಯಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ, ಈವನ್ ಟೋನ್ ಆಗಿ, ಯೂತ್ಫುಲ್ ಆಗಿ ಕಾಣಂತ ಒಳ್ಳೆ ಆಯುರ್ವೇದಿಕ್ ಆಯಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಜ್ ಮಾಡ್ಕೋಬೋದು ನೀವು ಮುಖಕ್ಕೆ ಮತ್ತು ನಿಮ್ಮ ಬಾಡಿಗೆ. ನೀವು ಅನ್ಕೊಂಡೇ ಇರಲ್ಲ, ಅಷ್ಟು ಬ್ರೈಟನ್ ಆಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ನು, ಈವನ್ ಟೋನ್ ಆಗುತ್ತೆ ಮತ್ತು ಯೂತ್ಫುಲ್ ಆಗಿ ಕಾಣ್ತೀರಾ. ಇಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ನೋಡಿ. ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ನೀವು ಎಳ್ಳೆಣ್ಣೆನಾರು ತೊಗೋಬೋದು, ಆಯಿಲ್ ಆದರೂ ತೊಗೋಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಮುಲೈಟಿ ಪೌಡರ್. ಈ ಮುಲೈಟಿ ಪೌಡ್ರ್ ಬಗ್ಗೆ ತುಂಬ ಮ್ಯಾಜಿಕಲ್ ಪೌಡ್ರು ಅಂತ ಹೇಳಿದ್ದೀನಿ. ಇದನ್ನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ನಿಮ್ಮ ಸ್ಕಿನ್ ಟೋನ್ನ ಯಾವ ರೀತಿ ಇದು ಈವನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ ಮತ್ತು ಕಲೆರಹಿತವಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟು ಒಳ್ಳೆ ಪೌಡ್ರು ಇನ್ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಂದನ್ ಪೌಡ್ರ್ ತೊಗೊಂಡಿದ್ದೀನಿ, ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಆವರಿಕಾ ಹೂವು ತೊಗೊಂಡಿದ್ದೀನಿ. ಇದು ಅಷ್ಟೇ ಸ್ಕಿನ್ಗೆ ತುಂಬ ಒಳ್ಳೆಯದು. ನಮಗೆ ವೈಟಮಿನ್ ಸಿ ಇದೆ, ರಿಚ್ ಇನ್ ವೈಟಮಿನ್ ಸಿ, ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಇದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಡ್ರೈ ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ. ಇದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಒಂದು ಸ್ಪೂನ್ ಮುಲೈಟಿ ಪೌಡ್ರ್ ಹಾಕೋತಾ ಇದ್ದೀನಿ. ಮುಲೈಟಿ ಪೌಡ್ರ್ ಹಾಕೋತಾ ಇದ್ದೀನಿ. ಒಂದು ಸ್ಪೂನ್ ಚಂದನ್ ಪೌಡ್ರ್ ಹಾಕೋತಾ ಇದ್ದೀನಿ. ಶ್ರೀಗಂಧದ ಪೌಡ್ರು, ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕೋತಾ ಇದ್ದೀನಿ. ಆವರಿಕಾ ಹೂವು ಹಾಕೋತಾ ಇದ್ದೀನಿ. ಸ್ವಲ್ಪ ಡ್ರೈ ರೋಸ್ ಪೆಟಲ್ಸ್ ಹಾಕೋತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡೋಣ. ಇದನ್ನು 3 days ಬಿಸಿಲಲ್ಲಿ ಇಡಬೇಕು. ಅಂದರೆ ಬಿಸಿ ನೀರೊಳಗಡೆ ಇದನ್ನು ಇಟ್ಟು ಡಬಲ್ ಬಾಯ್ಲ್ ಮಾಡಬೇಕು. ಗ್ಲಾಸ್ ಬಾಟ್ಲಿಗೆ ಹಾಕಬೇಕು, ಬೇರೆ ಯಾವುದೇ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕಬಾರ್ದು. ಗ್ಲಾಸ್ ಬಾಟ್ಲಿಗೆ ಹಾಕಬೇಕು. ಆಯುರ್ವೇದಿಕ್ ಬಾಡಿ ಮಸಾಜ್ ಆಯಿಲ್ ರೆಡಿ ಆಗಿದೆ. ಇವಾಗ ಈ ರೀತಿ ಡಬಲ್ ಬಾಯ್ಲ್ ಮಾಡ್ಕೋಬೇಕು. ಒಂದು ಡೈರೆಕ್ಟಾಗಿ ಹೀಟ್ ಮಾಡಬಾರ್ದು ಯಾವಾಗ್ಲೂ. ಈ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಬಿಟ್ಟು ಅದು ಕುದೀತಾ ಇರುವಾಗ ಗಾಜಿನ ಬಾಟ್ಲಲ್ಲೇ ಹಾಕಿರೋ ಆಯಿಲ್ನ ಅದರೊಳಗಡೆ ಇಟ್ಟು ಒಂದು 5 ನಿಮಿಷ ಕುದಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ತಕ್ಷಣದಲ್ಲೇ ನಿಮಗೆ ಒಳ್ಳೆ ಬಾಡಿ ಮಸಾಜ್ ಆಯಿಲ್ ಆಯುರ್ವೇದಿಕ್ದು ರೆಡಿ ಆಯಿತು. ಬಿಸಿಲಲ್ಲಿ ಇಟ್ಬಿಟ್ಟು ಉಪಯೋಗಿಸಿದ್ರೂ ಸೇಮ್ ರಿಸಲ್ಟ್ ಬರುತ್ತೆ, ಡಬಲ್ ಬಾಯ್ಲ್ ಮಾಡಿದ್ರೂ ಸೇಮ್ ರಿಸಲ್ಟ್ ಬರುತ್ತೆ. ನೋಡಿ, ಕೊನೆಯಲ್ಲಿ ಈ ರೀತಿ ಕಾಣಿಸುತ್ತೆ ಆಯಿಲು. ತುಂಬ ಚೆನ್ನಾಗಿರುತ್ತೆ. ಇದು ಮುಖಕ್ಕೆ ಮತ್ತು ನಿಮ್ಮ ಬಾಡಿಗೆ ಚೆನ್ನಾಗಿ ಹಚ್ಚಿ 5 ನಿಮಿಷ ಮಸಾಜ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.